ಮದುವೆ ಅಂತ ಬಂದ ತಕ್ಷಣನೇ ತುಂಬಾ ತೀಕ್ಷ್ಣ ಬುದ್ಧಿ ಇರುವಂತಹ ಬುದ್ಧಿಶಕ್ತಿ ಇರುವಂತಹ ಪಾರ್ಟ್ನರ್ ಸಿಗುವಂತಹ ಯೋಗ ಮೀನ ರಾಶಿಯವರಿಗೆ ಸಿಗ್ತದೆ. ನೀನು ವೈಯಕ್ತಿಕವಾಗಿ ಯಶಸ್ಸನ್ನ ಗಳಿಸಬೇಕು ಅಂದ್ರೆ ಒಂದಷ್ಟು ಎಮೋಷನಲ್ ಬಾಂಡಿಂಗ್ ನ ಇಟ್ಕೋಬೇಕು. ಆದ್ರೆ ವೃತ್ತಿಯಲ್ಲಿ ಯಶಸ್ಸನ್ನ ಗಳಿಸಬೇಕು ಅಂದ್ರೆ ಪ್ರಾಕ್ಟಿಕಲ್ ಆಗಿ ಇರಬೇಕು. ಅಂದ್ರೆ ನಿನ್ ಕೆಲಸ ಮಾಡೋ ಜಾಗದಲ್ಲಿ ನಿನ್ನ ಎಮೋಷನ್ಸ್ ನ ಗಂಟು ಮುಟ್ಟೆ ಕಟ್ಬಿಟ್ಟು ಸೈಡ್ಗೆ ಇಡಬೇಕು. ಯಾರಾದರೂ ಬಡವರು, ತುಂಬ ಬಡವರು ಇದ್ದರೆ ಅವರ ಮದುವೆಗೆ ಸಹಾಯವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ರು ಕೂಡ ನಿಮಗೆ ಅನುಕೂಲ ಆಗುತ್ತೆ. ಮೀನರಾಶಿ 12 ರಾಶಿಯಲ್ಲಿ ಕೊನೆ ರಾಶಿ. ಈ ರಾಶಿಯಲ್ಲಿ ಗುರುವಿನ ಆಧಿಪತ್ಯ ಇರುವಂಥದ್ದು. ಗುರು ಅಂದ ತಕ್ಷಣ ನಾನು ಹೇಳಿದೆ, ಇಟ್ಸ್ ಎ ಲೀಡರ್, ಬೋಧಕ, ಉಪನ್ಯಾಸಕ. ಗುರು ಅಂದರೆ ತುಂಬ ಜ್ಞಾನವಂತನಾಗಿರುವಂತಹ ಗುರುವಿನ ಅನುಗ್ರಹ ಇರುವಂಥ ಒಂದು ರಾಶಿ. ಆದರೆ ಕೆಲವು ಸರಿ ಏನಾಗ್ಬಿಡುತ್ತೆ, ಬೇಲಿಯೇ ಎದ್ದು ಹೊಲವನ್ನು ಮೇಯ್ದ್ರೆ ಅಂತ. ಅಂದರೆ ಯಾರು ಬೋಧನೆಯನ್ನು ಮಾಡಬೇಕು, ಬುದ್ಧಿಯನ್ನು ಹೇಳಬೇಕು, ಆ ಗ್ರಹವೇ ದೂಷಿತನಾಗಿದ್ದಾಗ ಅಪಯಶಸ್ಸು ಉಂಟಾಗ್ಬಿಡ್ತದೆ. ಎಕ್ಸಾಂಪಲ್, ಗುರು ಜೊತೆ ರಾಹು ಇದ್ದಂಥ ಸಂದರ್ಭದಲ್ಲಿ ಬೋಧನೆ ಮಾಡೋದ್ರ ಬದಲು ಕೆಟ್ಟ ಅಭ್ಯಾಸಗಳು, ವಿದ್ಯಾಭ್ಯಾಸದಲ್ಲಿ ಅಡಚಣೆ, ಸೋಮಾರಿತನ ಮತ್ತು ಮಾತಾಡ್ತಾರೆ ಪ್ರಾಕ್ಟಿಕಲಿ ಕೆಲಸ ಮಾಡಲ್ಲ, ಈ ಥರ ಪ್ರಾಬ್ಲಮ್ಸ್ಗಳನ್ನು ಕೊಟ್ಬಿಡ್ತಾರೆ. ಅದಕ್ಕೆ ಯಾವಾಗಲೂ ಕೂಡ ಈ ಮೀನರಾಶಿಯವರು ವೈಯಕ್ತಿಕ ಜೀವನದಲ್ಲಿ ಯಶಸ್ಸನ್ನು ಗಳಿಸಬೇಕು ಅಂದರೆ ಜಾತಕದಲ್ಲಿ ಗುರು ಚೆನ್ನಾಗಿರಬೇಕು. ಅದರಲ್ಲೂ ಕೂಡ ಗುರು ಕೇಂದ್ರ ತ್ರಿಕೋನ ಭಾವಗಳಲ್ಲಿ ಇದ್ಬಿಟ್ರಂತೂ ಇವರು ಲೈಫಲ್ಲಿ ತುಂಬ ಯಶಸ್ಸನ್ನು ಗಳಿಸ್ತಾರೆ, ಗೌರವ ಸಿಗುತ್ತೆ, ಸಂಪತ್ತು ಸಿಗುತ್ತೆ, ಒಂದು ಉತ್ತಮವಾದ ಒಂದು ಜೀವನವನ್ನು ಮಾಡುವಂಥ ಯೋಗ ಇವರಿಗೆ ಬರುತ್ತೆ. ಅದರಿಂದ ಈ ಗುರುವಿನ ಸ್ಥಾನವನ್ನು ಜಾತಕದಲ್ಲಿ ಒಂದ್ಸರಿ ನಾವು ಪರಿಶೀಲನೆಯನ್ನು ಮಾಡ್ಕೋಬೇಕಾಗ್ತದೆ. ಪ್ರಮುಖವಾಗಿ ಇವರು ಯಶಸ್ಸನ್ನು ಗಳಿಸಬೇಕು ಅಂತಂದ್ರೆ ಏನು ಮಾಡಬೇಕು ಅಂತಂದರೆ, ಬಹಳ ಮುಖ್ಯವಾಗಿ ದತ್ತಾತ್ರೇಯರ ಆರಾಧನೆಯನ್ನು ಮಾಡುವಂಥದ್ದು, ದಕ್ಷಿಣಾಮೂರ್ತಿಯ ಪ್ರಾರ್ಥನೆಯನ್ನು ಮಾಡುವಂಥದ್ದು. ದಕ್ಷಿಣಾಮೂರ್ತಿ ಅಂತೂ ಮೀನರಾಶಿಯವರು ಈಸ್ ವೆರಿ ಪವರ್ಫುಲ್. ದಕ್ಷಿಣಾಮೂರ್ತಿಯ ಅನುಷ್ಠಾನವನ್ನು ಮಾಡುವಂಥದ್ದು, ಪ್ರತಿ ಗುರುವಾರದ ದಿನ ದಕ್ಷಿಣಾಮೂರ್ತಿ ದರ್ಶನವನ್ನು ಮಾಡುವಂಥದ್ದು, ದಕ್ಷಿಣಾಮೂರ್ತಿಯ ಸ್ತೋತ್ರವನ್ನು ಪಾರಾಯಣ ಮಾಡುವಂಥದ್ದು, ಜೀವನದಲ್ಲಿ ಒಂದು ಶಿಸ್ತನ್ನು ಅಳವಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಬಂದರೆ 100% ಇವರು ಯಶಸ್ಸನ್ನು ಗಳಿಸುವಂಥದ್ರಲ್ಲಿ ಅನುಮಾನವೇ ಬೇಡ. ಪ್ಲಸ್ ಅದರ ಜೊತೆಗೆ ಸ್ವಲ್ಪ ಗಾಯತ್ರಿ ಮಂತ್ರ ತುಂಬ ಇಂಪಾರ್ಟೆಂಟ್. ನೋಡಿ, ಈ ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಅಭಿವೃದ್ಧಿ ಆಗಲಿಕ್ಕೆ, ವೈಯಕ್ತಿಕ ಜೀವನ ಅಭಿವೃದ್ಧಿ ಆಗಲಿಕ್ಕೆ ಎರಡಕ್ಕೂ ಒಂದೇ ಪರಿಹಾರ. ಯಾಕಂದ್ರೆ ದಶಮಾಧಿಪತಿ ಕೂಡ ಗುರುವೇ ನೋಡಿ. ಆದರೆ ಇಲ್ಲಿ ರಾಶಿ ಬಂದು ಜಲರಾಶಿ ಆದರೆ, ವೃತ್ತಿ ರಾಶಿ ಬಂದು ಧನುಸ್ ರಾಶಿ ಬಂದು ಅಗ್ನಿ ರಾಶಿ. ಅಂದರೆ ನೀನು ವೈಯಕ್ತಿಕವಾಗಿ ಯಶಸ್ಸನ್ನು ಗಳಿಸಬೇಕು ಅಂದರೆ ಒಂದಷ್ಟು ಎಮೋಷನಲ್ ಬಾಂಡಿಂಗ್ನ ಇಟ್ಕೋಬೇಕು. ಅಂದರೆ ವೈಯಕ್ತಿಕವಾಗಿ ನೀನು ಚೆನ್ನಾಗಿರಬೇಕು ಅಂದರೆ. ಆದರೆ ವೃತ್ತಿಯಲ್ಲಿ ಯಶಸ್ಸನ್ನು ಗಳಿಸಬೇಕು ಅಂದರೆ ಪ್ರಾಕ್ಟಿಕಲ್ ಆಗಿ ಇರಬೇಕು. ಅಂದರೆ ನೀನು ಕೆಲಸ ಮಾಡೋ ಜಾಗದಲ್ಲಿ ನಿನ್ನ ಎಮೋಷನ್ಸನ್ನು ಗಂಟು ಮುಟ್ಟೆ ಕಟ್ಬಿಟ್ಟು ಸೈಡಿಗೆ ಇಡಬೇಕು ಅಂತ. ಅದರಿಂದ ಭಾಳ ಮುಖ್ಯವಾಗಿ ನೀವು ಮಾಡಬೇಕಾಗಿರುವಂಥದ್ದು, ವೃತ್ತಿಯಲ್ಲಿ ಯಶಸ್ಸು ಗಳಿಸಬೇಕು ಅಂತಂದರೆ, ಒಂದು ವೈಯಕ್ತಿಕ ಜೀವನದಲ್ಲಿ ಯಶಸ್ಸು ಗಳಿಸಬೇಕು ಅಂದರೆ ದಕ್ಷಿಣಾಮೂರ್ತಿ ಆದ ತಕ್ಷಣ ಶಿವನ ಆರಾಧನೆ. ಆ ಶಿವನ ಆರಾಧನೆಯನ್ನು ಭಾಳ ವಿಶೇಷವಾಗಿ ಗುರುವಾರದ ದಿನ ಮಾಡುವಂಥದ್ದು. ಗುರುವಾರ ದಿನ ದಕ್ಷಿಣಾಮೂರ್ತಿ ದರ್ಶನ ಮತ್ತು ಶಿವನ ಆರಾಧನೆಯನ್ನು ಮಾಡುವಂಥದ್ದು. ಜೊತೆಗೆ ಭಾಳ ಮುಖ್ಯವಾಗಿ ಗುರುವಾರದ ದಿನ ಅರಳಿ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡುವಂಥದ್ದು ಅತ್ಯಂತ ಯಶಸ್ಸನ್ನು ಕೊಡುತ್ತದೆ. 3 ಪ್ರದಕ್ಷಿಣೆ ಮಾಡುವಂಥದ್ದು, ಒಂದು ಇಡೀ ಸಕ್ಕರೆ, ಆ ಸಕ್ಕರೆಯನ್ನು ಇಟ್ಕೊಂಡು ಆ ಅರಳಿ ವೃಕ್ಷದ ಬುಡದಲ್ಲಿ ಒಂದಷ್ಟು ಇರುವೆಗಳೆಲ್ಲ ವಾಸ ಇರ್ತದೆ, ಒಂದಷ್ಟು ಜೀವಿಗಳಿರ್ತವೆ. ಆ ಬುಡದಲ್ಲಿ 3 ಪ್ರದಕ್ಷಿಣೆ ಮಾಡಿದ ಸ್ವಲ್ಪ ಸಕ್ಕರೆಯನ್ನು ಹಾಕ್ತಾ, ನನಗೆಲ್ಲ ರೀತಿಯ ಯಶಸ್ಸು ಸಿಗಬೇಕು, ನಮ್ಮ ಜೀವನದ ದೋಷಗಳು ನಿವಾರಣೆ ಆಗಬೇಕು ಮತ್ತು ನನ್ನ ಜೀವನದ ಸಂಕಷ್ಟಗಳು ನಿವಾರಣೆ ಆಗಬೇಕು ಅಂತೇಳಿ ಪೂಜೆ ಮಾಡುವಂಥದ್ದು. ಮತ್ತು ತಮಿಳುನಾಡಿನಲ್ಲಿರುವಂತಹ ಶ್ರೀರಂಗಂ ಪಕ್ಕದಲ್ಲಿರುವಂತಹ ಬ್ರಹ್ಮನ ದೇವಸ್ಥಾನಕ್ಕೆ ಹೋಗಿ ಒಂದು ಸರಿ ನಿಮ್ಮ ಜಾತಕಗಳನ್ನು ಪೂಜೆ ಮಾಡಿಸ್ಕೊಂಡು ಬರೋದ್ರಿಂದ ಕೂಡ ನಿಮ್ಮ ಜೀವನದ ಅನೇಕ ಸಂಕಷ್ಟಗಳು ಕೂಡ ನಿಮಗೆ ನಿವಾರಣೆ ಆಗುತ್ತೆ. ಇದನ್ನು ಮಾಡಿ. ಮತ್ತು ಗುರುವಾರದ ದಿನ, ಎವ್ರಿ ಗುರುವಾರ ಈ ಕಡಲೆಕಾಳು ಇದೆಯಲ್ಲ, ಈ ಕಡಲೆಕಾಳನ್ನು ನೆನೆಸ್ಬಿಟ್ಟು ಗೂಳಿ ಹಸುಗೆ ಕೊಡುವಂಥದ್ದು
ಮತ್ತು ಗುರುವಾರದ ದಿನ ಗೋ ಸೇವೆಯನ್ನು ಮಾಡೋದ್ರಿಂದ ನಿಮ್ಮ ವೃತ್ತಿ ಜೀವನದಲ್ಲಿ, ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಯಶಸ್ಸನ್ನು ನೀವು ಖಂಡಿತವಾಗಿಯೂ ಗಳಿಸ್ಬೋದು. ಇನ್ನು ಮದುವೆ ಅಂತ ಬಂದ ತಕ್ಷಣನೇ ನೋಡಿ, ಸಪ್ತಮ ಭಾವ ಬುಧನ ರಾಶಿ. ಇದು ಬುಧ ಮೀನ್ಸ್ ವಿಷ್ಣು ಅಂತ ಹೇಳ್ತೀವಿ ನಾವು. ಅದರಿಂದ ತುಂಬ ಬುದ್ಧಿವಂತರಾಗಿರುವಂತಹ, ನಿಮಗೆ ಪಾರ್ಟ್ನರ್ ಸಿಗುವಂಥದ್ದು, ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂತಹ, ತುಂಬ ನಾಲೆಡ್ಜಬಲ್, ವ್ಯಾವಹಾರಿಕವಾದಂತಹ ಜ್ಞಾನ ಇರುವ, ತುಂಬ ತೀಕ್ಷ್ಣ ಬುದ್ಧಿ ಇರುವಂತಹ, ಬುದ್ಧಿಶಕ್ತಿ ಇರುವಂತಹ ಪಾರ್ಟ್ನರ್ ಸಿಗುವಂಥ ಯೋಗ ಬುಧ ಜಾತಕದಲ್ಲಿ ಚೆನ್ನಾಗಿದ್ದರೆ, ಕೇಂದ್ರ ತ್ರಿಕೋನ ಉಚ್ಚ ಭಾವದಲ್ಲಿದ್ದರೆ ಮೀನರಾಶಿಯವರಿಗೆ ಸಿಗ್ತಾರೆ. ಅಕಸ್ಮಾತ್ ಏನಾದ್ರೂ ಬುಧ ವೀಕ್ ಇದ್ದರೆ 100% ನಿಮ್ಗೆ ಸಿಗುವಂಥವ್ರು ಹೇಗಿರ್ತಾರೆ ಅಂತಂದರೆ, ಯಾವುದಕ್ಕೂ ನಿಮ್ಮ ಮಾತನ್ನ ಕೇಳದೇ ಇರುವಂಥದ್ದು, ಈಗೋ ಕ್ಲಾಶಸ್ಸು, ನನ್ನ ಮಾತನ್ನೇ ಕೇಳಬೇಕು, ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರುವಂಥದ್ದು, ಕಿರಿಕಿರಿ ಮಾಡುವಂಥವ್ರು, ಅತಿಯಾದ ಮಾತನಾಡುವಂಥವ್ರು, ಬೇರೆಯವ್ರನ್ನ ನಿಂದನೆ ಮಾಡುವಂಥವ್ರು ಸಿಕ್ಕುವಂಥ ಸಾಧ್ಯತೆಗಳಿರ್ತದೆ. ಬುಧನ ಜಾಗ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಬುಧ ಆಕ್ಟಿವ್ ಆಗಿರಬೇಕು ಅಂತಂದ್ರೆ ನೀವು ಫಸ್ಟು ಶಿಸ್ತುಬದ್ಧ ಜೀವನವನ್ನು ನೀವು ರೂಢಿಸ್ಕೊಳ್ಳಿ. ಪ್ಲಸ್ ಅದರ ಜೊತೆಗೆ ನಾನು ಹೇಳ್ದಂಗೆ ಬುಧನ ಸೇವೆ ಮಾಡಬೇಕು ಅಂದರೆ ಬುಧ ಆಕ್ಟಿವ್ ಆಗಬೇಕು. ನಿಮಗೆ ಬುಧ ಆಕ್ಟಿವ್ ಆಗಬೇಕು ಅಂತಂದರೆ ಒಂದು ಒಳ್ಳೆಯ ವೃತ್ತಿಯನ್ನು ನೀವು ಫಸ್ಟು ಪಡ್ಕೋಬೇಕು. ವೃತ್ತಿ ಜೀವನವನ್ನು ನೀವು ತುಂಬ ಚೆನ್ನಾಗಿ ಇಟ್ಕೋಬೇಕು. ಸ್ವಲ್ಪ ಫೈನಾನ್ಷಿಯಲಿ ಪ್ಲ್ಯಾನಿಂಗನ್ನು ಕರೆಕ್ಟಾಗಿ ನೀವು ಮಾಡ್ಕೋಬೇಕು. ಜೊತೆಗೆ ವಿಷ್ಣು ದೇವರಿಗೆ ವಿಶೇಷವಾದಂತಹ ಪೂಜೆ, ವೈಭೋಗ ಪೂಜೆಗಳು ಅಂತಂದರೆ ಅಲಂಕಾರವನ್ನು ಮಾಡಿಸುವಂಥದ್ದು, ಗೀತ ಸೇವೆಯನ್ನು ಮಾಡುವಂಥದ್ದು, ಭಜನೆಯನ್ನು ಮಾಡುವಂಥದ್ದು, ರಾಮ ಮಂತ್ರ ಪಠನೆಯನ್ನು ಮಾಡುವಂಥದ್ದು ಮತ್ತು ಶ್ರೀನಿವಾಸ ಕಲ್ಯಾಣದಲ್ಲಿ ಪಾಲ್ಗೊಳ್ಳುವಂಥದ್ದು, ಪದೇ ಪದೇ ವಿಷ್ಣು ಕ್ಷೇತ್ರಗಳಿಗೆ, ತಿರುಪತಿಗೆ ಹೋಗಿ ಬರುವಂಥದ್ದು, ವೆಂಕಟೇಶ್ವರ ಆರಾಧನೆಯನ್ನು ಮಾಡುವಂಥದ್ದು, ಇದನ್ನು ಪದೇ ಮಾಡ್ತಾ ಬಂದರೆ 100% ನಿಮಗೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಬಂಧುಗಳು, ಬುಧ ಮೀನ್ಸ್ ಬಂಧುಗಳು ಅಂತ. ನಿಮ್ಮ ರಿಲೇಷನ್ನಲ್ಲಿ ಯಾರಾದರೂ ಬಡವರು, ತುಂಬ ಬಡವರು ಇದ್ದರೆ ಅವರ ಮದುವೆಗೆ ಸಹಾಯವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ರು ಕೂಡ ನಿಮಗೆ ಅನುಕೂಲ ಆಗುತ್ತೆ. ನೋಡಿ, ಬುಧ ಅಂದ ತಕ್ಷಣ ಪಾರ್ಟ್ನರ್ ಆಗ್ತಾನೆ, ಇಲ್ಲಿ ಬುಧ ಅಂದ ತಕ್ಷಣ ಸ್ನೇಹಿತರಾಗ್ತಾನೆ. ನೋಡಿ, ನಿಮಗೆ ಸಪ್ತಮ ಭಾವದಲ್ಲಿರುವಂಥ ಬುಧ ದುಸ್ಥಾನದಲ್ಲಿದ್ದರೆ ನಿಮ್ಗೆ ಒಳ್ಳೆ ಫ್ರೆಂಡ್ಸ್ ಸಿಗಲ್ಲ, ಒಳ್ಳೆ ಬಂಧುಗಳು ಸಿಗೋದಿಲ್ಲ, ಒಳ್ಳೆ ಹೆಂಡತಿ ಸಿಗಲ್ಲ. ಇವು 3 ಕಟ್ಟಾಗ್ಬಿಡುತ್ತೆ. ಅದೇ 7ನೇ ಅಧಿಪತಿ ಬುಧ ಚೆನ್ನಾಗಿದ್ದರೆ ನಿಮ್ಗೊಂದು ಒಳ್ಳೆ ಫ್ರೆಂಡ್ಸ್ ಇರ್ತಾರೆ, ಒಳ್ಳೆ ಬಂಧುಗಳಿರ್ತಾರೆ, ಒಳ್ಳೆ ಹೆಂಡತಿ ಇರ್ತಾರೆ. ಅದರಿಂದ ನೀವು ಬುಧ ಇರುವಂಥ ಭಾವವನ್ನು ನೋಡ್ಕೋಬೇಕು. ಮತ್ತು ಪ್ರತಿ ಬುಧವಾರದ ದಿನ ಹೆಸರು ಕಾಳನ್ನ ಚೆನ್ನಾಗಿ ನೆನೆಸಿ ಹಸುಗಳಿಗೆ ಕೊಡುವಂಥದ್ದು ಮತ್ತು ಪಕ್ಷಿಗಳಿಗೆ ಕೊಡುವಂಥದ್ದು ಅಥವಾ ಹಸುವಿಗೆ ಹಸಿ ಹುಲ್ಲನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಬಂದರೆ ಕೂಡ ನಿಮಗೆ ಯಶಸ್ಸು ಖಂಡಿತವಾಗಿಯೂ ಸಿಗುತ್ತೆ. ಈ ಪರಿಹಾರಗಳನ್ನು ನೀವು ಮದುವೆಗೋಸ್ಕರ ಮಾಡ್ಕೋಬೋದು. ಇನ್ನು ಈ ಮೀನರಾಶಿಯವರಿಗೆ 6ನೇ ಮನೆ ಇದೆಯಲ್ಲ, ಈ 6ನೇ ಮನೆ ಅಷ್ಟೊಂದು ಒಳ್ಳೆ ಮನೆ ಅಲ್ಲ. ಯಾಕಂದರೆ 6ನೇ ಮನೆ ಬಂದು ರವಿ ಮನೆ. ರವಿ ಅಂದರೆ ಏನು ಮಾಡ್ತಾನೆ, ಪಿತ್ತ ರೋಗಗಳನ್ನು ಜಾಸ್ತಿ ಮಾಡ್ತಾನೆ, ಅಸಿಡಿಟಿ ಜಾಸ್ತಿ ಮಾಡುವಂಥದ್ದು, ಕಣ್ಣು ಕೆಂಪಾಗುವಂಥದ್ದು, ಶಾರ್ಟ್ ಟೆಂಪರ್ ಆಗುವಂಥದ್ದು, ಮೂಳೆಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ ಬರುವಂಥದ್ದು, ಆರ್ಥರೈಟಿಸ್ ಪ್ರಾಬ್ಲಮ್ಸ್ಗಳು ಬರುವಂಥದ್ದು, ಈ ಥರ ಮೀನರಾಶಿಯವರಿಗೆ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಸ್ವಲ್ಪ ಶುಗರ್ ವೇರಿಯೇಷನ್ ಕೂಡ ಕೊಡುವಂಥ ಸಾಧ್ಯತೆ ಇರ್ತದೆ. ಅದರಿಂದ ನೀವು ಮಾಡಬೇಕಾಗಿರುವಂಥದ್ದು ಸೂರ್ಯನ ಆರಾಧನೆಯನ್ನು ಮಾಡುವಂಥದ್ದು, ಸೂರ್ಯನಿಗೆ 21 ನಮಸ್ಕಾರಗಳನ್ನು ಮಾಡುವಂಥದ್ದನ್ನು, ಯೋಗವನ್ನು ಅಭ್ಯಾಸ ಮಾಡುವಂಥದ್ದು, ಬೆಳಿಗ್ಗೆ ಎದ್ದು ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವಂಥದ್ದು, ಭಾನುವಾರದ ದಿನ ಗೋಧಿಯನ್ನು ದಾನ ಮಾಡುವಂಥದ್ದು, ಭಾನುವಾರದ ದಿನ ಗೋಧಿಯನ್ನು ನೆನೆಸಿ ಬೆಲ್ಲದ ಜೊತೆ ಹಸುಗಳಿಗೆ ಕೊಡುವಂಥದ್ದು, ಸೂರ್ಯ ಮಂತ್ರ ಓಂ ರಾಮ್ ರೀಂ ರೋಂ ಸಹ ಸೂರ್ಯಾಯ ನಮಃ ಈ ಮಂತ್ರವನ್ನು ಪ್ರಾರ್ಥನೆಯನ್ನು ಮಾಡುವಂಥದ್ದು ಮತ್ತು ನಿಮ್ಮ ಮನೆಯ ಪೂರ್ವ ದಿಕ್ಕಲ್ಲಿ ಒಂದು ಒಳ್ಳೆ ದೊಡ್ಡ ಕಿಟಕಿಯನ್ನು ಇಡುವಂಥದ್ದು. ಈ ರೀತಿಯಾಗಿ ನೀವು ಮಾಡಿಕೊಂಡ್ರೆ ಜೀವನದಲ್ಲಿ ರೋಗ ಬಾಧೆಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ, ಯಶಸ್ಸು ಕೂಡ ಗಳಿಸ್ಬೋದು. ಇದಿಷ್ಟು ಕೂಡ ಮೀನರಾಶಿಗೆ ಸಂಬಂಧಪಟ್ಟಂಥ ವಿಷಯಗಳು. ಆಲ್ಮೋಸ್ಟ್ ಎಲ್ಲ ಸಂಚಿಕೆಗಳಲ್ಲಿ ಕೂಡ ಪ್ರತಿಯೊಂದು ರಾಶಿಗೆ ವೈಯಕ್ತಿಕವಾದಂತಹ ಯಶಸ್ಸು, ಉದ್ಯೋಗ, ಆರೋಗ್ಯದ ವಿಷಯ, ಮದುವೆ ವಿಷಯವಾಗಿ ಎಲ್ಲ ಸೀಕ್ರೆಟ್ಗಳನ್ನು ತಿಳಿಸ್ಕೊಟ್ಟಿದ್ದೇನೆ. ಮುಂದಿನ ಸಂಚಿಕೆಗಳಲ್ಲಿ ನಿಮಗೆ ಬೇರೆ ಬೇರೆ ವಿಚಾರಗಳು ಅಂದರೆ ಎಲ್ಲ ರಾಶಿಗೆ ಭೂಮಿ ಖರೀದಿ ಮಾಡಬೇಕು, ಜಮೀನು ಖರೀದಿ ಮಾಡಬೇಕು, ಮನೆ ಕಟ್ಟಬೇಕು, ಒಳ್ಳೆ ಸಂತಾನದಿಂದ ಅಭಿವೃದ್ಧಿ, ಎಲ್ಲ ವಿಷಯಗಳ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ನಾನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ, ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರಲಿ. ನಿಮಗೂ ಕೂಡ ಜಾತಕ ಪರಿಶೀಲನೆ ಮಾಡಬೇಕು, ವಾಸ್ತು ತೋರಿಸ್ಬೇಕು ಅಂದರೆ ಬಂದು ಭೇಟಿ ಮಾಡಿ. ನಮಸ್ಕಾರ. ಶ್ರೀ